ಹಾಯ್ ಎಲ್ಲರೂ ನಮಸ್ಕಾರ. ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಿಮ್ಮ ಒಂದು ಅತ್ತೆ ಮಾವನ ಕಡೆಯಿಂದ ಒಂದು ಜಗಳ ಆಗುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಒಂದು ಫಾರ್ಮೆಟ್ ಆಗುತ್ತಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಅತ್ತೆ ಮಾವನ ಕಡೆಯಿಂದ ಜಗಳ ಆಗಬೇಕಾದ್ರೆ ಕೆಲವೊಂದು ನಿಖರವಾದಂಥ ಒಂದು ಯೋಗ ಇರ್ತದೆ. ಅಂದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮದುವೆ ಆದಮೇಲೆ ಗಂಡ ಅಥವಾ ಹೆಂಡತಿ ಜೊತೆ ತುಂಬ ಚೆನ್ನಾಗಿನೇ ಇರ್ತಾರೆ, ತುಂಬ ಒಂದು ಕ್ಲೋಸ್ ಆಗಿರ್ತಾರೆ. ಬಟ್ ಅವರಿಗೆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವರ ಒಂದು ಅತ್ತೆ ಮಾವ ಅಂದರೆ ಅವರ ಗಂಡನ ತಂದೆ ತಾಯಿ ಅಥವಾ ಹೆಂಡತಿ ತಂದೆ ತಾಯಿಯಿಂದ ಸಮಸ್ಯೆ ಆಗುತ್ತೆ, ಪ್ರಾಬ್ಲಮ್ ಆಗ್ತಾಯಿರ್ತದೆ, ಕಿರಿಕಿರಿ ಆಗ್ತಾಯಿರ್ತದೆ. ಬಟ್ ಅವರು ಸ್ಪೌಸ್ ಜೊತೆ ಚೆನ್ನಾಗೇ ಇರ್ತಾರೆ, ಬಟ್ ಅತ್ತೆ ಮಾವನ ಕಡೆಯಿಂದ ತುಂಬ ಒಂದು ಕಿರಿಕಿರಿ ಆಗ್ತದೆ. ಇದಕ್ಕೆ ಜಾತಕದಲ್ಲಿ ಯಾವ ಥರ ಒಂದು ಯೋಗ ಇದಕ್ಕೆ ಕಾರಣ ಆಗುತ್ತಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸಾಮಾನ್ಯವಾಗಿ ಲಗ್ನದಿಂದ 12 ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ, ಉದಾಹರಣೆಗೆ ನಾವು ಇದನ್ನು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ವೃಷಭ ಲಗ್ನ ಆಗುತ್ತೆ. ಇದು 1ನೇ ಮನೆ ಆದರೆ ಇದು 12 ಮನೆ ಆಗುತ್ತೆ. 1 2 3 4 5 6 7 8 9 10 11 12. ಈ ಲಗ್ನದಿಂದ 12 ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ, ಇಲ್ಲೇನಾದರೂ ಮಂಗಳ ಇದ್ದರೆ ನಿಮಗೆ ನಿಮ್ಮ ಒಂದು ಅತ್ತೆ ಮಾವನ ಕಡೆಯಿಂದ ತುಂಬ ಒಂದು ಕಿರಿಕಿರಿ ಜಗಳ ಆಗುವಂಥ ಒಂದು ಯೋಗ ಇರ್ತದೆ 12 ಮನೆಯಲ್ಲಿ ಮಂಗಳ ಇದ್ದರೆ. ಇದು ಫಸ್ಟು. ನೆಕ್ಸ್ಟ್ ಮೇನ್ ಟಾಪಿಕ್ ಬರೋಣ. ಈಗ ಉದಾಹರಣೆಗೆ ಇದು ನಿಮ್ಮದು ಲಗ್ನ ತಿಳ್ಕೊಳ್ಳೋಣ. ಇದು ನಿಮ್ಮ ಲಗ್ನದಿಂದ 7ನೇ ಮನೆ ಅಂದರೆ ನಿಮ್ಮ ಸಂಗಾತಿ. 1 2 3 4 5 6 7. ಇದು ನಿಮ್ಮ ಒಂದು ಸಂಗಾತಿ ಮನೆ. ಇದು ಲಗ್ನದಿಂದ 7ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸಂಗಾತಿ. ಇಲ್ಲಿ ನಿಮ್ಮ ಅತ್ತೆ ಮಾವ ಅಂತ ಹೇಳಿದ್ರೆ ಇಲ್ಲಿಂದ ಅವರ ತಂದೆ ತಾಯಿ ನೋಡಬೇಕು. 7ನೇ ಮನೆಯಿಂದ 4ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಅತ್ತೆ. 1 2 3 4. ಲಗ್ನ ಅಂದರೆ ನೀವು, 7ನೇ ಮನೆ ಅಂದರೆ ನಿಮ್ಮ ಸಂಗಾತಿ, 7ನೇ ಮನೆಯಿಂದ 4ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಅತ್ತೆ ಅಂತ ಹೇಳ್ಬೋದು. 7ನೇ ಮನೆಯಿಂದ 4ನೇ ಮನೆ ಅಂತ ಹೇಳಿದ್ರೆ ಲಗ್ನದಿಂದ 10ನೇ ಮನೆ ಆಗುತ್ತೆ. ಲಗ್ನದಿಂದ 4ನೇ ಮನೆ ಅಂತ ಹೇಳಿದ್ರೆ ಇದು 7ನೇ ಮನೆಯಿಂದ 4ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಅತ್ತೆ. 7ನೇ ಮನೆಯಿಂದ 9ನೇ ಮನೆ ಅಂದರೆ ನಿಮ್ಮ ಒಂದು ಮಾವ ಆಗ್ತದೆ. ಇಲ್ಲಿ 7. 1 2 3 4 5 6 7 8 9. ಲಗ್ನದಿಂದ 3ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮಾವ. 7ನೇ ಮನೆಯಿಂದ 9ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮಾವ. ಇನ್ನೊಂದು ಸಲ ಹೇಳ್ತೇನೆ ನೋಡಿ. ಲಗ್ನ ಅಂತ ಹೇಳಿದ್ರೆ ನೀವು, ಲಗ್ನದಿಂದ 7ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಲೈಫ್ ಪಾರ್ಟ್ನರ್. 7ನೇ ಮನೆಯಿಂದ 4ನೇ ಮನೆ ಅಂದರೆ ಲಗ್ನದಿಂದ 10ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಅತ್ತೆ. 7ನೇ ಮನೆಯಿಂದ 9ನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಮಾವ. ಅಂದರೆ ಲಗ್ನದಿಂದ 3ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮಾವ ಆಗ್ತಾರೆ. ಈಗ ಮೇನ್ ಟಾಪಿಕ್ ಬರೋಣ. ಇಲ್ಲಿ ಏನಾದರೂ ಮಂಗಳ ಇದ್ದರೆ, 4ನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ನಿಮಗೆ ಅತ್ತೆ ಕಡೆಯಿಂದ ಒಂದು ಜಗಳ ಕಿರಿಕಿರಿ ಆಗುವಂಥ ಚಾನ್ಸ್ ಹೆಚ್ಚಾಗಿರ್ತದೆ. ಇಲ್ಲಿ ಏನಾದರೂ ಮಂಗಳ ಇದ್ದರೆ. ಆಮೇಲೆ ಇಲ್ಲಿ ಏನಾದರೂ ಲಗ್ನದಿಂದ 3ನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ ನಿಮ್ಮ ಒಂದು ಮಾವನ ಕಡೆಯಿಂದ ತುಂಬ ಒಂದು ಜಗಳ ಆಗುವಂಥ ಒಂದು ಸಾಧ್ಯತೆ ತುಂಬ ಒಂದು ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ಇಲ್ಲಿ 7ನೇ ಮನೆಯಿಂದ 4ನೇ ಮನೆ ಅಂದರೆ 10ನೇ ಮನೆಯಲ್ಲಿ ಏನಾದರೂ ಮಂಗಳ ಇದ್ದರೆ, ಲಗ್ನದಿಂದ 10ನೇ ಮನೆಯಲ್ಲಿ ಮಂಗಳ ಇದ್ದರೆ ನಿಮ್ಮ ಅತ್ತೆ ಕಡೆಯಿಂದ ಒಂದು ಜಗಳ ಆಗುವಂಥ ಒಂದು ಚಾನ್ಸ್ ಇರ್ತದೆ. ಆಮೇಲೆ ಲಗ್ನದಿಂದ 3ನೇ ಮನೆ, 7ನೇ ಮನೆಯಿಂದ ಈ ಥರ 4ನೇ ಮನೆಯಲ್ಲಿ, 7ನೇ ಮನೆಯಿಂದ 4ನೇ ಮನೆಯಲ್ಲಿ ಇದಿದ್ದರೆ ಅದು ಮಂಗಳಿದ್ದರೆ, ಮತ್ತು 7ನೇ ಮನೆಯಿಂದ 9ನೇ ಮನೆಯಲ್ಲಿ ಮಂಗಳಿದ್ದರೆ ನಿಮಗೆ ಅತ್ತೆ ಅಥವಾ ಮಾವನ ಕಡೆಯಿಂದ ಜಗಳ ಆಗುವಂಥ ಒಂದು ಚಾನ್ಸ್ ಇರ್ತದೆ. ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ಇಲ್ಲಿ 10ನೇ ಮನೆ ಅಧಿಪತಿ, ಲಗ್ನದಿಂದ 10ನೇ ಮನೆಯಲ್ಲಿ ಅಧಿಪತಿ ಶತ್ರುಗ್ರಹದಲ್ಲಿರಬಾರ್ದು, ಮತ್ತು ಅಸ್ತಾಗಿರಬಾರ್ದು, ನೀಚಾಗಿರಬಾರ್ದು, ಪಾಪಗ್ರಹಗಳ ಜೊತೆ ಇರಬಾರ್ದು. ಈ ಥರ ಇದ್ರೂ ಕೂಡ ನಿಮಗೆ ಅತ್ತೆಯಿಂದ ಒಂದು ತೊಂದರೆ ಜಗಳ ಆಗ್ತದೆ. ಆಮೇಲೆ 9ನೇ ಮನೆಯಲ್ಲಿ, 7ನೇ ಮನೆಯಿಂದ 9ನೇ ಮನೆ ಅಂದರೆ 3ನೇ ಮನೆಯಲ್ಲಿ ಕೂಡ 3ನೇ ಮನೆ ಅಧಿಪತಿ ಏನಾದರೂ ಹಸ್ತಾಗಿದ್ದರೆ, ನೀಚಾಗಿದ್ದರೆ, ಮತ್ತು ಶತ್ರುಗಳ ನಮ್ಮ ಇದ್ದರೆ, ಈ ಥರ ಆದರೂ ಕೂಡ ನಿಮಗೆ ಮಾವನ ಕಡೆಯಿಂದ ಒಂದು ಜಗಳ ಕಿರಿಕಿರಿ ಆಗುವಂಥ ಒಂದು ಚಾನ್ಸ್ ಇರ್ತದೆ. ಆದಷ್ಟು 10ನೇ ಮನೆ ಮತ್ತು 3ನೇ ಮನೆ ಅಧಿಪತಿ ತುಂಬ ಚೆನ್ನಾಗಿರಬೇಕು. ತುಂಬ ಚೆನ್ನಾಗಿದ್ದರೆ ನಿಮ್ಮ ಅತ್ತೆ ಮಾವ ತಮ್ಮ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ. ಇಲ್ಲಾಂತ ಹೇಳಿದ್ರೆ ನಿಮ್ಮ ಸಂಬಂಧ ಹದಗೆಡ್ತದೆ ಅಂತ ಹೇಳ್ಬೋದು. ಇದು ಅತ್ತೆ ಮಾವನ ಕಡೆಯಿಂದ ಜಗಳ ಆಗುವಂಥ ಒಂದು ಯೋಗ. ಇನ್ನೊಂದು ಸಲ ಬ್ರೀಫಾಗಿ ಹೇಳ್ತೇನೆ ನೋಡಿ. ಲಗ್ನ ಅಂತ ಹೇಳಿದ್ರೆ ನೀವು,
ಲಗ್ನದಿಂದ ಏಳನೇ ಮನೆ ಅಂದರೆ ನಿಮ್ಮ ಒಂದು ಸಂಗಾತಿ. 7ನೇ ಮನೆಯಿಂದ 4ನೇ ಮನೆ ಅಂದರೆ ಲಗ್ನದಿಂದ 10ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಅತ್ತೆ. ಲಗ್ನದಿಂದ 3ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮಾವ. ಇದಿಷ್ಟು ಮನೆಯಲ್ಲಿ ಮಂಗಳ ಇರಬಾರ್ದು. ಅಂದರೆ 10ನೇ ಮನೆಯಲ್ಲಿ ಮಂಗಳ ಇರಬಾರ್ದು, 3ನೇ ಮನೆಯಲ್ಲಿ ಮಂಗಳ ಇರಬಾರ್ದು, 12ನೇ ಮನೆಯಲ್ಲಿ ಮಂಗಳ ಇರಬಾರ್ದು. ಇದಿಷ್ಟು ಚೆನ್ನಾಗಿದ್ದರೆ ನಿಮ್ಮ ಜೊತೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ಇವತ್ತಿನ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಟಾಪಿಕಲ್ಲಿ ಸಿಗೋಣ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮೊಂದು ಕುಂಡಲಿ ಬಗ್ಗೆ ನೀಟಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.